ದರ್ಶನ್ ನೋಡ್ಲಿಕ್ಕೆ ಅವಕಾಶ ಇಲ್ಲ, ಬರೋದಿಲ್ಲ. ಇಲ್ಲ, ಅವ್ರಿಗೆ ಅವಕಾಶ ಇಲ್ಲ ಅಂತ ಗೊತ್ತಿದ್ರೆ ಮನೆ ಕಡೆ ಇದ್ದಾರೆ ಅಲ್ವಾ, ಸೊ ನಮಗೆ ಅನ್ಸುತ್ತೆ ಇಲ್ಲಿವರೆಗೂ ಬಂದು ನೋಡ್ಕೊಂಡು ಒಳಗ್ ಬಿಡಲ್ಲ ಅಂತ ಗೊತ್ತು. ಯಾವ ಫ್ಯಾಮಿಲಿನ ಬಿಡ್ತಾ ಇಲ್ಲ, ಆದ್ರೂ ಕೂಡ ಬಂದಿದ್ದೀವಿ ಅಂದ್ರೆ ಅವ್ರ ಅಭಿಮಾನ ಅಂತ ಹೇಳಲ್ಲ, ಒಂದು ಅಣ್ಣ ಅಂತ ಹೇಳ್ಬೋದು. ಅದೇ ರೀತಿ ದರ್ಶನ್ ತುಂಬಾ ಇಷ್ಟ ನಿಮ್ಗೆ? ಇಷ್ಟ ಅಂತಲ್ಲ, ಒಂದು ಅಣ್ಣನ ರೇಂಜಲ್ಲಿ ನೋಡ್ತೀವಿ. ನಿಮ್ಗೆ ಇಷ್ಟ ಅಂದ್ರೆ ನೀವು ಅಭಿಮಾನ ರೇಂಜಿಗೂ ಹಾಕ್ಬಿಡ್ತೀರಾ. ಅಭಿಮಾನ ಅಂತ ಹೇಳಲ್ಲ, ಒಂದು ತಂಗಿ ತರ ದರ್ಶನ್ ನೋಡ್ಲಿಕ್ಕೆ ಅವಕಾಶ ಇಲ್ಲ, ಬರೋದಿಲ್ಲ. ಇಲ್ಲ, ಅವ್ರಿಗೆ ಅವಕಾಶ ಇಲ್ಲ ಅಂತ ಗೊತ್ತಿದ್ರೆ ಮನೆ ಕಡೆ ಇದ್ದಾರೆ ಅಲ್ವಾ, ಸೊ ನಮಗೆ ಅನ್ಸುತ್ತೆ ಇಲ್ಲಿವರೆಗೂ ಬಂದು ನೋಡ್ಕೊಂಡು ಒಳಗ್ ಬಿಡಲ್ಲ ಅಂತ ಗೊತ್ತು. ಯಾವ ಫ್ಯಾಮಿಲಿನ ಬಿಡ್ತಾ ಇಲ್ಲ, ಆದ್ರೂ ಕೂಡ ಬಂದಿದ್ದೀವಿ ಅಂದ್ರೆ ಅವ್ರ ಅಭಿಮಾನ ಅಂತ ಹೇಳಲ್ಲ, ಒಂದು ಅಣ್ಣ ಅಂತ ಹೇಳ್ಬೋದು. ಅದೇ ರೀತಿ ದರ್ಶನ್ ತುಂಬಾ ಇಷ್ಟ ನಿಮ್ಗೆ? ಇಷ್ಟ ಅಂತಲ್ಲ, ಒಂದು ಅಣ್ಣನ ರೇಂಜಲ್ಲಿ ನೋಡ್ತೀವಿ. ನಿಮ್ಗೆ ಇಷ್ಟ ಅಂದ್ರೆ ನೀವು ಅಭಿಮಾನ ರೇಂಜಿಗೂ ಹಾಕ್ಬಿಡ್ತೀರಾ. ಅಭಿಮಾನ ಅಂತ ಹೇಳಲ್ಲ, ಒಂದು ತಂಗಿ ತರ ದರ್ಶನ್ ನೋಡ್ಲಿಕ್ಕೆ ಅವಕಾಶ ಇಲ್ಲ, ಬರೋದಿಲ್ಲ. ಇಲ್ಲ, ಅವ್ರಿಗೆ ಅವಕಾಶ ಇಲ್ಲ ಅಂತ ಗೊತ್ತಿದ್ರೆ ಮನೆ ಕಡೆ ಇದ್ದಾರೆ ಅಲ್ವಾ, ಸೊ ನಮಗೆ ಅನ್ಸುತ್ತೆ ಇಲ್ಲಿವರೆಗೂ ಬಂದು ನೋಡ್ಕೊಂಡು ಒಳಗ್ ಬಿಡಲ್ಲ ಅಂತ ಗೊತ್ತು. ಯಾವ ಫ್ಯಾಮಿಲಿನ ಬಿಡ್ತಾ ಇಲ್ಲ, ಆದ್ರೂ ಕೂಡ ಬಂದಿದ್ದೀವಿ ಅಂದ್ರೆ ಅವ್ರ ಅಭಿಮಾನ ಅಂತ ಹೇಳಲ್ಲ, ಒಂದು ಅಣ್ಣ ಅಂತ ಹೇಳ್ಬೋದು. ಅದೇ ರೀತಿ ದರ್ಶನ್ ತುಂಬಾ ಇಷ್ಟ ನಿಮ್ಗೆ? ಇಷ್ಟ ಅಂತಲ್ಲ, ಒಂದು ಅಣ್ಣನ ರೇಂಜಲ್ಲಿ ನೋಡ್ತೀವಿ. ನಿಮ್ಗೆ ಇಷ್ಟ ಅಂದ್ರೆ ನೀವು ಅಭಿಮಾನ ರೇಂಜಿಗೂ ಹಾಕ್ಬಿಡ್ತೀರಾ. ಅಭಿಮಾನ ಅಂತ ಹೇಳಲ್ಲ, ಒಂದು ತಂಗಿ ತರ ಹೇಳ್ಬೋದು. ದರ್ಶನ್ ತುಂಬಾ ಇಷ್ಟ ನಿಮ್ಗೆ? ಇಷ್ಟ ಅಂತಲ್ಲ, ಒಂದು ಅಣ್ಣನ ರೇಂಜಲ್ಲಿ ನೋಡ್ತೀವಿ. ನಿಮ್ಗೆ ಇಷ್ಟ ಅಂದ್ರೆ ನೀವು ಅಭಿಮಾನ ರೇಂಜಿಗೂ ಹಾಕ್ಬಿಡ್ತೀರಾ. ಅಭಿಮಾನ ಅಂತ ಹೇಳಲ್ಲ, ಒಂದು ತಂಗಿ ತರ ಹೇಳ್ಬೋದು. ದರ್ಶನ್ ತುಂಬಾ ಇಷ್ಟ ನಿಮ್ಗೆ? ಇಷ್ಟ ಅಂತಲ್ಲ, ಒಂದು ಅಣ್ಣನ ರೇಂಜಲ್ಲಿ ದರ್ಶನ್ ನೋಡ್ಲಿಕ್ಕೆ ಅವಕಾಶ ಇಲ್ಲ, ಬರೋದಿಲ್ಲ. ಇಲ್ಲ, ಅವ್ರಿಗೆ ಅವಕಾಶ ಇಲ್ಲ ಅಂತ ಗೊತ್ತಿದ್ರೆ ಮನೆ ಕಡೆ ಇದ್ದಾರೆ ಅಲ್ವಾ, ಸೊ ನಮಗೆ ಅನ್ಸುತ್ತೆ ಇಲ್ಲಿವರೆಗೂ ಬಂದು ನೋಡ್ಕೊಂಡು ಒಳಗ್ ಬಿಡಲ್ಲ ಅಂತ ಗೊತ್ತು. ಯಾವ ಫ್ಯಾಮಿಲಿನ ಬಿಡ್ತಾ ಇಲ್ಲ, ಆದ್ರೂ ಕೂಡ ಬಂದಿದ್ದೀವಿ ಅಂದ್ರೆ ಅವ್ರ ಅಭಿಮಾನ ಅಂತ ಹೇಳಲ್ಲ, ಒಂದು ಅಣ್ಣ ಅಂತ ಹೇಳ್ಬೋದು. ಅದೇ ರೀತಿ ದರ್ಶನ್ ತುಂಬಾ ಇಷ್ಟ ನಿಮ್ಗೆ? ಇಷ್ಟ ಅಂತಲ್ಲ, ಒಂದು ಅಣ್ಣನ ರೇಂಜಲ್ಲಿ ನೋಡ್ತೀವಿ. ನಿಮ್ಗೆ ಇಷ್ಟ ಅಂದ್ರೆ ನೀವು ಅಭಿಮಾನ ರೇಂಜಿಗೂ ಹಾಕ್ಬಿಡ್ತೀರಾ. ಅಭಿಮಾನ ಅಂತ ಹೇಳಲ್ಲ, ಒಂದು ತಂಗಿ ತರ ಹೇಳ್ಬೋದು.